ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮೈಸೂರಲ್ಲಿ ಶ್ರೇಯಸ್ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮೈನ್ ಚಾನಲ್ ವಿಡಿಯೋ ಮಾಡೋಕ್ಕೆ ನಾನು ಮೈಸೂರಿಗೆ ಬರ್ತೀನಿ ಅಂತ ನಾನು ನಿನ್ನೆ ಹೇಳಿದ್ದೆ. ಸೊ ಆ ವಿಷಯಕ್ಕೋಸ್ಕರ ಮೈಸೂರಿಗೆ ಬಂದಾಗಿದೆ ನಾನು ಆಲ್ರೆಡಿ. ಇವಾಗ ಸಂಜೆ ಒಂದು 7:30 ಆಗಿದೆ. ಸೊ ನಾವು ಈ ಸಲ ಒಂದು ಸ್ಮಶಾನದಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಇವಾಗ ಆ ಸ್ಮಶಾನ ಯಾವ ರೀತಿ ಇದೆ ಅಂತ ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಅಲ್ಲೆಲ್ಲ ಪರ್ಮಿಷನ್ ಎಲ್ಲ ಕೇಳಬೇಕು ಹಂಗೆ ಹೆಂಗೆ ಅಂತ. ಸೊ ಅದೇ ಸ್ವಲ್ಪ ಇನ್ನು ಐಟಮ್ಗಳೆಲ್ಲ ತಗೋಬೇಕು ವೀಡಿಯೋಗೋಸ್ಕರ. ಸೊ ಅದನ್ನು ಹಂಗೆ ತಗೊಬರ್ತಾ ಇದ್ವಿ. ಸೊ ಇವಾಗ ಎಲ್ಲಿ ನಿಮ್ಮ ಫ್ರೆಂಡ್ ಇದು ಕೊಯ್ತಾ ಇದೀವಲ್ಲ ಫ್ರೆಂಡ್ ರೂಮ್. ಈಗ ಒಂಚೂರು ಬೈಕ್ ಇಸ್ಕೊಳಕ್ಕೆ ಫ್ರೆಂಡ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಬೈಕ್ ಇಸ್ಕೊಂಡು ಅದಾದ್ಮೇಲೆ ಸಿಗ್ತೀನಿ. ಬೈ. ಸೊ ಗೈಸ್ ಹಂಗಂತ ನಮ್ಮ ಶ್ರೇಯಸ್ಸು ಯಾವುದೋ ಬೈಕ್ ಇಸ್ಕೊಂಬಂದೆ ಅವ್ರ ಫ್ರೆಂಡಿಂದು. ಸೊ ಇವಾಗ ನಾವು ಫಸ್ಟು ಇಲ್ಲೊಂದು ಸ್ಮಶಾನ ಇದೆಯಂತೆ, ಇಳ್ಕಲ್ ಅಂತ ಒಂದು ಯಾವ್ದು ಇನ್ಕಲ್ ಅಂತ ಒಂದು ಏರಿಯಾದಲ್ಲಿ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇವತ್ತು ಹಂಗಂತ ಈ ವಿಡಿಯೋದಲ್ಲಿ ನನ್ನ ಮೈನ್ ವಿಡಿಯೋದಲ್ಲಿ ಬರೋದು ಇವನೇ ಶ್ರೇಯಸ್ ರಾವತ್ ಅಂತ ನನ್ನ ಸ್ಕೂಲ್ ಫ್ರೆಂಡು. ಈ ಬ್ಲಾಗಲ್ಲಿ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಮಚ್ಚ ನೀನು? ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ಅಲ್ಲ ಈ ಚಾನಲಲ್ಲಿ ಸೆಕೆಂಡ್ ಟೈಮ್. ಮೈನ್ ಚಾನಲೆಲ್ಲ ಸುಮಾರು ಸಲ ಬಂದವನೇ. ಬಟ್ ಕ್ರಿಕೆಟಿಂದಲ್ಲಿ ಬಂದಿದ್ನಲ್ಲಪ್ಪ. ಅದಕ್ಕಿಂತ ಮುಂಚೆ ನಾವು ಒಂದು ಸ್ಮಶಾನದ ವೀಡಿಯೋ ಮಾಡಿದ್ವಿ. ಅವಾಗಲೂ ಇವನೇ ವೀಡಿಯೋ ಮಾಡಿದ್ದು. ಅದಕ್ಕೆ ಇವನೇ ಸರಿ ಅಂದ್ಬಿಟ್ಟು ಇವನ್ನೇ ಕರ್ಕೊ ಹೋಗ್ತಿದ್ವಿ. ಇನ್ನೊಂದು ಸುಮಾರು ಜನ ಕೇಳಿದೆ, ಯಾರೂ ಧೈರ್ಯ ಮಾಡಿಲ್ಲ. ಇವನೇನೋ ಒಂಚೂರು ಧೈರ್ಯ ಮಾಡಿ ಲಾಸ್ಟ್ ಟೈಮ್ ಬಂದಿದ್ದಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಬಂದವನೇ. ಧೈರ್ಯ ಏನೋ ಮಾಡಿದ್ದೆ, ಬಟ್ ಇವಾಗ ಯಾಕೋ ಡ್ರಾಪ್ ಆಗ್ತದೆ ಸ್ವಲ್ಪ. ಏನಾಗಲ್ಲ. ಸೊ ಇವಾಗ ಫಸ್ಟ್ ಲೊಕೇಶನ್ ಫಸ್ಟ್ ಸ್ಮಶಾನ. ಈಗ ಒಂದು 2-3 ಸ್ಮಶಾನ ಗೊತ್ತು ನಮಗೆ. ಅದ್ರಲ್ಲಿ ಒಂದಕ್ಕೆ ಈಗ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೀರಿ ಬೈ. ಸೊ ಗೈಸ್ ಸ್ಮಶಾನ ಅನ್ಕೊಂಡು ಯಾವುದೋ ಬೇರೆ ಜಾಗಕ್ಕೆ ಬಂದ್ಬಿಟ್ಟಿದ್ವಿ. ಫಸ್ಟ್ ಟೈಮ್, ಫಸ್ಟ್ ಎಕ್ಸ್ಪೀರಿಯನ್ಸ್. ಅದು ನೋಡೋಕೆ ಇದು ಒಂಥರ ಸ್ಮಶಾನ ಥರನೇ ಐತೆ, ಬಟ್ ಇದು ಸ್ಮಶಾನ ಅಲ್ಲ, ಖಾಲಿ ಅದು ತೋಟ ಇದು. ಸೊ ಇಲ್ಲಿ ಗೇಟ್ ಎಲ್ಲ ಇರೋದು ನೋಡಿ. ಇಲ್ಲಿ ಒಳ್ಳೆ ಭಯಾನಕವಾಗಿ ನೋ ಪಾರ್ಕಿಂಗ್ ಎಲ್ಲ ಹಾಕ್ಬಿಟ್ಟಿದ್ರು. ಇದೇ ಸ್ಮಶಾನ ಅನ್ಕೊಂಡು ಮುಂದೆ ಇನ್ನೂ ಮುಂದೆ ಇದೆ ಅಂತೆ. ಸೊ ಅಲ್ಲಿಗೆ ಹೋಗ್ತೀವಿ. ಹಾಂ ಗೈಸ್ ಇಲ್ಲಿ ಲೈಟ್ ಬಿಡು ಮುಂದಕ್ಕೆ. ಆ ಕಡೆ ಗೋರಿ ಅಲ್ಲಿ ಇದು ಸುಡೋದು. ಈ ಕಡೆಗೆ ಬಿಡ್ಲಾ ಲೆಫ್ಟಿಗೆ ತಿರುಗಿ ಮುಂದಕ್ಕೆ ಹೋಗಂಗೆ. ಲೋ ಇಲ್ಲ ಅದು ಸಮಾಧಿ ಇಲ್ಲ ಕಂಡ. ಲೋ ಇದು ನನ್ನ ಪ್ರಕಾರ ಸುಡೋ ಜಾಗನ ಅಂತ. ಅಲ್ಲ ಇದು ಬರೀ ಸುಡೋದು ಅಂತ. ಇಲ್ಲ ಈ ಸೈಡ್ ನೋಡು, ಈ ಸೈಡ್ ಗೈಸ್ ಹಂಗಂತ ಒಂದು ಸ್ಮಶಾನಕ್ಕೆ ಬಂದೆ. ಬಟ್ ಇದು ಬರೀ ಸುಡೋ ಜಾಗ ಅಂತ. ಬಟ್ ಇಲ್ಲಿ ಕೂರಕ್ಕೆಲ್ಲ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಐತಿ. ಅದೇ ಕಣ ಇಲ್ಲಿ ಬರೀ ಸುಡೋದು ಪಕ್ಕ, ಇದಿಲ್ಲ. ಸೊ ಗೈಸ್ ಇಲ್ಲಿ ಚೇರ್ಗಳು ನೋಡಿ ಹೆಂಗಿಟ್ಟವ್ರೆ, ನೋಡೋಕ್ಕಿದೆ ಭಯಾನಕವಾಗಿ ಐತಿ ಇಲ್ಲಿ ಕೂತಿರೋ ಜಾಗ. ಥೂ ಇಲ್ವಲ್ಲ, ಅಲ್ಲೇ ಬಿಟ್ಟು ಬಂದೆ ತಾನಿನ್ ಫೋನ್. ಮಚಾ ಇದು ಬರೀ ಇದು ಕಂಡು. ಸೊ ಗೈಸ್ ಇದು ಸ್ಮಶಾನ ಅನ್ಕೊಂಡ್ಬಂದ್ವಿ. ಸ್ಮಶಾನ ಅಲ್ಲ, ಬರೀ ಇದು ಸುಡೋ ಜಾಗ ಇದು. ಸೊ ಇಲ್ಲಿ ನಾವು ಮಾಡೋಕ್ಕಾಗಲ್ಲ. ಇಲ್ಲಿ ಗೋರಿಗಳೇನೂ ಸಿಗಲ್ಲ, ಬರೀ ಸುಡಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಅನ್ಸುತ್ತೆ. ಡೌಟು ಗಣ ಸ್ಮಶಾನ ಇರ್ಬೋದು ಇಲ್ಲೇ ಎಲ್ಲಾದರೂ ಅಂತ ಒಂದು ಡೌಟ್ ಇದೆ. ಇಲ್ಲಿ ಏನೋ ಇಲ್ಲಿ ಇದು ಕಲ್ಲಿಟ್ಟರೋ ಇಲ್ಲಿ ಇಟ್ಬಿಡ್ಲಾ? ಇದೇನು ಊತಿರೋದ? ಇಲ್ಲ ಕಲ್ಲಿಟ್ಟಿರೋದು. ದಾರಿ ಇರೋ ಕಡೆ ಹೋಗ್ಲಾ ಸುಮ್ಮನೆ ಎಲ್ಲ ನೋಡ್ಕೊಂಡು ವಾಪಸ್ ಹೋದ್ರೆ ಸಾಕಾಗಿಟ್ಟು. ಇದು ಬರೀ ಸುಡೋ ಜಾಗ ಅನ್ಸುತ್ತೆ. ಅದು ಇವಾಗಲೂ ಸೌಂಡ್ಗಳು ಬರ್ತದೋ ಇಲ್ಲ, ನಾವು ಅನ್ಕೊಂಡು ಸೌಂಡ್ ಗೊತ್ತಾಗ್ತದೆ. ಸುಟ್ಟಿರೋದು ಗಾಡಿ ಸೌಂಡ್ ಅದು ಏನೋ ಗೊತ್ತಾಗಿಲ್ಲ. ಇಲ್ಲ ಬಿಡು ಮಚ್ಚ, ಇಲ್ಲಿ ಇದೆಲ್ಲ ಇಲ್ಲ. ಇದು ಅದೇ ಇಲ್ಲಿ ಮಣ್ಣು ಸುಮ್ಮನೆ ತೋಡಿಟ್ಟಿರೋದು ಅಥವಾ ಊತಾಕಿರೋದು ಎಣಗಳನ್ನ. ಇವು ಮಮ್ಮ ಇಲ್ಲಿ ಇದಾಗಿ ಮಾಡಿರೋದೆ ಕಣೋ, ಮಣ್ಣು ಮಾಡಿರೋದ. ನಂಗೆ ನೋಡಕ್ಕೆ ಹಂಗೆ ಅನಿಸ್ತಾ ಅಲ್ವಾ? ನನಗೂ ಹಂಗೆ ಅನಿಸ್ತೈತೆ, ಬಟ್ ನಮ್ಮ ವಿಡಿಯೋಗೆ ಇನ್ನೂ ಜಾಸ್ತಿ ಬೇಕು. ನನಗೆ ಅದು ಗೊತ್ತಾಯ್ತಿಲ್ಲ. ನನ್ನ ಪ್ರಕಾರ ಸುಟ್ಟಿರೋದ ಅಂತ. ಏನೋ ಗಾಳಿ ಬರೋ ಥರ ಸೌಂಡು. ಇಲ್ಲೋ ಅಲ್ಲೇನೋ ಇದ್ದಂಗೆ ಐತೆ ಕಂಡ. ಸುಡೋದೆ ಕಂಡ ಇದು. ಹಾಂ ನನಗೆ ಗೊತ್ತಿ ಸುಡೋದೆ ಅಂತ. ಹೋಗ್ಬಿಡೋಣ ಬರ್ಲೆ. ಇಲ್ಲೋ ಅಲ್ಲ ಕಂಡ, ಇನ್ನೆಲ್ಲೂ ಇರಲ್ಲ ಅನ್ಸುತ್ತೆ ನೋಡಿ. ಗೈಸಿ ನನ್ನ ಮಗ ಇಲ್ಲೇ ಹಿಂಗೆ ಆಡ್ತಾವನೆ. ಇನ್ನು ನಿಜವಾದ ಸ್ಮಶಾನಕ್ಕೆ ಅಲ್ಲ ಗೋರಿ ಇರೋ ಕಡೆ ಕರ್ಕೋರಿ ಏನು ಮಾಡ್ತಾನ ದೇವ್ರಿಗೆ ಗೊತ್ತು. ಸೊ ಗೈಸ್ ಇಲ್ಲೊಂದು ಸ್ಮಶಾನ ಕರ್ಕೊಬಂದವನೆ. ಬಟ್ ಇದು ಯಾವುದೋ ಭಯಂಕರ ದೊಡ್ಡ ಕಾಲೇಜ್ ಇದ್ದಂಗೆ ಐತಿ. ಸ್ಮಶಾನ ಇಲ್ಲ, ದೊಡ್ಡ ಕಾಲೇಜು. ಬಟ್ ಇಲ್ಲಿ ಯಾರೂ ಇಲ್ಲ. ಯಾರನ್ನು ಕೇಳಬೇಕು ಏನು ಅಂತಲೂ ಗೊತ್ತಾಯ್ತಾ ಇಲ್ಲ. ಈಗ ಇಲ್ಲಿ ಫೋನ್ ನಂಬರ್ ಐತೆ, ಫೋನ್ ಮಾಡ್ತೀಯಾ? ಅಕಸ್ಮಾತ್ ಯಾರು ಇಲ್ಲ ಅಂತ ಅಂದರೆ ಮಧ್ಯರಾತ್ರಿ ಬಂದ್ಬಿಟ್ಟು ಹಿಂಗೆ ಗೇಟ್ ಹಾರ್ಕೊಂಡು ಹೋಗಿ ಶೂಟ್ ಮಾಡ್ಕೊಂಡ್ಬರ್ಬೋದಲ್ವ? ಬರ್ಬೋದು, ತೊಂದರೆ ಇಲ್ಲ. ಅದು ಒಳ್ಳೆ ಐಡಿಯಾನೇ. ಬಟ್ ಏನು ಅಂತ ಗೊತ್ತಿಲ್ಲ. ಗೈಸ್ ಈ ಸ್ಮಶಾನದಲ್ಲಿ ಯಾರೂ ಇಲ್ಲ.
ಅವ್ರು ಕೇಳಿದ್ಕೆ ಅವ್ರು ಬರಲ್ಲ ಅಂದರು. ಸೊ ಈ ಗೇಟ್ ಹತ್ಕೊಂಡು ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತೀನಿ ತಾಳಿ ಫಸ್ಟ್, ಗೊತ್ತಿಲ್ಲ ಏನಾಗುತ್ತೋ ಅಂತ. ಫೋನೇ ಮಾಡಬಾರ್ದಿತ್ತ, ಹುಷಾರು ಚುಚ್ಕೊಂಬಿಟ್ಟಿ. ಆಮೇಲೆ ಚರ್ಚೆ ಇಲ್ಲ ಆಯ್ತಲ್ಲ, ನೆಗಿ ಅಲ್ಲಿ ಸೀಟ್ ಮೇಲೆ ನೆಗಿ. ಇಲ್ಲೇ ಇದು ಬರಲ್ಲ ಗೈಸ್, ಇವಂದೇ ಪ್ಲ್ಯಾನು, ನಂದೆಲ್ಲ ಪ್ಲ್ಯಾನ್. ಇವನಿಗೆ ಕಾಂಪೌಂಡ್ ಆರ್ಯಾರ ಅಭ್ಯಾಸ ಅಂತೆ, ಅದಕ್ಕೆ ನಮ್ಮ ಕಾಂಪೌಂಡ್ ಆರಿದ್ದೀನಿ, ಎಲ್ಲ ಬೇರೆ ಥರದಲ್ಲಿ ಆರಿದ್ದೀನಿ, ಈ ಥರದಲ್ಲಿ ಯಾವತ್ತೂ ಆರಿದಿಲ್ಲ. ಬರಪ್ಪ ನೋಡು ಗೈಸ್, ಇವಾಗ ಸ್ಮಶಾನದೊಳಗೆ ಬಂದಿದ್ದೀವಿ. ಇದು ಬೇರೆ ದೊಡ್ಡ ಸ್ಮಶಾನ ಅಂತೆ. ಹೇಗೆ ನಡಿಲ್ಲ ನೋಡೋಣ, ಯಾರೋ ಕಿರಿಸ್ತವ್ರೆ, ಆಮೇಲೆ ಸಿಗ್ತೀನಿ. ಗೈಸಲ್ಲಿ ಮುಂದೆ ಏನೋ ಐತೆ, ದೊಡ್ಡ ಬಿಲ್ಡಿಂಗ್ ಥರ. ಮಚ ಇದು ಏನಿಲ್ಲ, ಇದು ಹಿಂಗದೆ ಲೋ, ಇದು ಸ್ಮಶಾನ ಅಂತೇನ ಅವನಾರ ಲೋ, ಲೈಟ್ ಕಂಡು ಸುಮ್ಮನೆ ಲೋ, ಇದು ಯಾರಲ್ಲ ಸ್ಮಶಾನ ಅಂತಾರೆ. ಇದು ಇದ್ದೇನಪ್ಪ ಇದ್ದಂಗೆ ಐತಲ್ಲ ದೇವ್ದ ಮನೆ ಅಲ್ವಾ? ಒಂಚೂರು ಮುಂದೆ ಹೋಗೋಣ. ಲೋ, ನಂಗೆ ಭಯ ಆಯ್ತೈತ್ ಕಳ್ಳ, ಮನೆ ಒಳಗೇನಾರ ಐತ್ರಿ. ಗೈಸಿ ಸ್ಮಶಾನ ಅಂತ ಹಾಕೋರೆ, ಇಲ್ಲಿ ಸ್ಮಶಾನ ಇರೋದೇ ಗೊತ್ತು. ಇದು ಯಾವ ಥರ ಸ್ಮಶಾನ ಹಿಂಗೈತಲ್ಲ, ಒಳ್ಳೆ ದೊಡ್ಡದಾಗೆ. ನೀನು ಎದುರಿಸ್ತಾ ಇರತ್ಕೋ, ನೀನು ಮಚಾನ ಕಿರ್ಚ್ಬಿಡ್ತೀನಿ ದೇವ್ರ, ನಂಗೆ ಭಯ ಆದರೆ. ಓಡೋಕ್ಕೂ ಆಗಲ್ಲ ಕಣ್ಣಾಕಿ, ಗೇಟ್ ಬೇರೆ ಆರ್ಬೇಕು, ಅಷ್ಟೊತ್ತಿಗೆ ದೆವ್ವ ಬಂದು ಇಟ್ಕೊಂಡಿತ್ತು. ಇಲ್ಲ, ದೆವ್ವ ಬಂದು ಹಿಡ್ಕೊಳ್ಳಲ್ಲ, ಮನುಷ್ಯರು ಬಂದು ಹಿಡ್ಕೊಳ್ಳೋದೇ ಪ್ರಾಬ್ಲಮ್. ಮಚ, ದಿಸ್ ಇಸ್ ಫ್ಲಾಪ್ ಸ್ಟೋರಿ. ಇಲ್ಲಿ ಮುಂದೆ ಏನೋ ಕೂತಿರಂಗೆ ಐತಲ್ಲ, ನಂಗೆ ಕಣ್ಣಿಗೆ ನಂಗೆ ಓಡಕ್ಕೂ ಆಗಲ್ಲ. ಅಲ್ಲಿ ತನಕ ಲೋ ಸುಮ್ಮನೆ ಅಮ್ಮ, ಇದು ಬೇಡ, ಇದು ಕ್ಯಾನ್ಸಲ್, ಇದು ಬೇಡ. ನಿಜ ವರ್ಕೌಟ್ ಆಗಲ್ಲ ಇದು. ಇದು ಯಾವುದೋ ದೊಡ್ಡ ಸ್ಮಶಾನ ಮಚ್ಚ, ಇದು ಇದ್ರಲ್ಲೆಲ್ಲ ನಾವು ವಿಡಿಯೋ ಮಾಡೋಕ್ಕಾಯ್ತಾ? ಯಾರೋ ಆ ಕಡೆ ಈ ಕಡೆ ಮಾತಾಡ್ತವ್ರೆ, ಯಾರು ಅಂತ ಗೊತ್ತಾಯ್ತಲ್ಲ. ಲೋ ಬೇಡ, ಬರ, ನೀನು ಎದುರಿಸ್ಕೊಂಡು. ಲೋ ಮಚ್ಚ, ಇಲ್ಲೆಲ್ಲೂ ಆ ಥರ ಇಲ್ಲವೇ ಇಲ್ಲ ಕಣ್ಲು, ಗೋರಿಗಳೇ ಕಾಣಿಸ್ತಿಲ್ಲ. ಬಾರ್ಲಲ್ಲೂ ಈ ಸ್ಮಶಾನ ಬೆಳಗ್ಗೆ ಬಂದು ನೋಡೋಣ, ಬಾರ್ಲ ನಾಳೆ ಬಂದು ನೋಡ್ಲ. ಬಾವುಲಿ ಕೈ ಮುಗಿತೀನಿ, ಎದುರಿಸ್ಬೇಡ. ನಾಳೆ ಇದು ಯಾವ ಸೀಮೆ ಗೋರಿಗಳೈತ್ಲ ಇಲ್ಲಿ? ಹಾಂ ಮಚ್ಚ, ಒಂದು 3 ಜನ ಬಂದಿರೋ ಧೈರ್ಯನಾದ್ರು ಇರೋದು ಕಣ್ಲ, ಇಬ್ಬರೇ ಬಂದಿದ್ದೀವಲ್ಲ. ಲವ್ ಗೆಜ್ಜೆ ಸೌಂಡ ಅದು. ಲವ್ ಸುಮ್ಮನೆ. 1 hour later. ಫೈನಲಿ ಒಂದು ಸ್ಮಶಾನದ ಕೀನ ಇಸ್ಕೊ ಬಂದ ನಮ್ಮ ಕೀ ಐತೆ, ಬಟ್ ಕೀ ಓಪನ್ ಐತೆ ಅಲ್ವಲ್ಲ. ಆಯ್ತು. ಸೊ ಇವಾಗ ನೋಡ್ಕೋಕೆ ಅಂತ ಬಂದಿದ್ದೀವಿ. ಜಾಗ ಓಕೆ ಅನ್ಸಿದ್ರೆ ಆಮೇಲೆ ಬಂದು ಶೂಟ್ ಮಾಡ್ತೀವಿ. ವರಿಗಳು ಐತೆ ಕಣ್ಲ, ತೊಂದರೆ ಇಲ್ಲ ಮಚ್ಚ, ನೈಸ್ ಲೊಕೇಶನ್. ಅದೇ ನೈಟ್ ಬಂದಾಗ ಸ್ವಲ್ಪ ಖಾಲಿ ಇರುತ್ತೆ, ಒಂಚೂರು ಆ ಕಡೆ ಎಲ್ಲರೂ ಹೋಗಿ ಮಾಡಿದ್ರೆ ಚೆನ್ನಾಗಿ. ಇಲ್ಲಿ ಏನೇನೋ ಇನ್ಸಿಡೆಂಟ್ ಹೇಳ್ತಿರೋ ಊಡಾಕಂಡ, ನಾನು ಏನೋ ಅನ್ಕೊಂಡೆ. ನೀನು ಅದ್ರಲ್ಲೇ ರನ್ನಿ ಅದೃಶ್ಯಲ್ಲ, ಏನೋ ಧೈರ್ಯವಾಗಿರೋ ಥರ ನಾಟಕ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಲ್ಲಿ. ಮತ್ತು ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ನಾಯಿಗಳದೇ ಪ್ರಾಬ್ಲಮ್ ಕಂಡ್ಲ. ಪರವಾಗಿಲ್ಲ ಕಣ, ಲೊಕೇಶನ್ನು ಪರ್ಫೆಕ್ಟ್ ಆಗೈತೆ. ಯಾವ ಗೌರಿ ಅಂತ ನೀ ಈಗಲೇ ಸೆಲೆಕ್ಟ್ ಮಾಡ್ಕೊಂಬಿಡು ಅಲ್ವಾ? ಒಂಚೂರು ಸೊ ಗೈಸ್, ಈ ಜಾಗದಲ್ಲೇ ಮಾಡ್ತೀವಿ. ಇದು ಒಂಥರ ಸಿಟಿಗೆ ಹತ್ರನೇ ಐತೆ. ಇಂಕೆ ಅಂದರೆ ಚಿತ್ರಾನ್ನಕ್ಕೆ ಹೋಗೋಣ. ಎಲ್ಲೈತೆ? ಇಲ್ಲೇ ಹತ್ರದಲ್ಲಿ ಒಂದು ಫೇಮಸ್ ಬಿಸಿ ಬಿಸಿ ಚಳಿಲಿ ಚಿತ್ರಾನ್ನ ಇರುತ್ತೆ. ನೋಡಿ, ಆಯ್ತು. ಸೊ ಗೈಸ್, ಹಂಗಂತ ನಾವು ಮೈಸೂರಲ್ಲಿ ಸ್ಮಶಾನ ಹುಡ್ಕೊಂಡು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು? 8 ಗಂಟೆಗೆ 8:15 ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ 10:30. ಮನೆಗೆ ಒಂದು ಸಿಕ್ತು, ನಮಗೆ ಬಿಡಲಿಲ್ಲ. ಬಟ್ ಏನು ಪ್ರಾಬ್ಲಮ್ ಆಗ್ಬಿಟ್ಟೆ ಅಂದರೆ ಇವತ್ತಂತೂ ಶೂಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಇಲ್ಲೇ ಏನಾರು ಊಟ ಗೀಟ ಮಾಡ್ಕೊಂಡು ರೂಮಿಗೆ ಹೋಗಿ ಮಲ್ಕೋತೀವಿ. ಅದಾದಮೇಲೆ ನಾಳೆ ಬೆಳಗ್ಗೆ, ನಾಳೆ ಒಂದು ಕೆಲ್ಸಕ್ಕೆ ಹೋಗ್ತಾನೆ, ಒಂದು ಕೆಲಸ ಮುಗಿಸ್ಕೊಬತ್ತಾನೆ. ನಾನು ರೂಮಲ್ಲಿ ಒಬ್ಬನೇ ಸಾಯ್ಬೇಕು ನಾಳೆ. ಆದ್ಮೇಲೆ ಸಂಜೆ ಬಂದು ಏನಾಗುತ್ತೋ ಗೊತ್ತಿಲ್ಲ, ನೋಡುವ. ಈಗೆಲ್ಲಾರ ಓದ್ಬೇಕು. The next day. ಸೊ ಗೈಸ್, ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ. ಇದು ನಾನು ನೆನ್ನೆ ಸ್ಮಶಾನ ಹುಡುಕ್ತಾ ವೀಡಿಯೋ ಮಾಡೋದಂದ್ರೆ ಫುಲ್ ಸುಸ್ತಾಗ್ಬಿಡ್ತು. ರೂಮಿಗೆ ಬಂದ್ಬಿಟ್ಟು ಊಟ ಮಾಡಿ ಮಲ್ಕೊಬಿಟ್ಟು ವೀಡಿಯೋನೇ ಮಾಡಲಿಲ್ಲ ಅದಾದಮೇಲೆ.
ಸೊ ನೆನ್ನೆ ಹೇಳ್ದಂಗೆ ಅದೇ ಸ್ಮಶಾನಕ್ಕೆ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ. ಸೊ ಇವತ್ತು ಆ್ಯಕ್ಚುಲ್ ಶೂಟ್ ಮಾಡೋಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಸೊ ಇನ್ನೇನು ರೆಡಿ ಆಗ್ತಾ ಶೂಸ್ ಎಲ್ಲ ಹಾಕೊಂಡು ಈಗಿನೂ ಕೆಲಸದಿಂದ ಬಂದ ಹಂಗೆ ಕರ್ಕೊ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಅಲ್ಲೇ ಈಗ ಹೋಗ್ತಾ ಸ್ವಲ್ಪ ಈ ಊಟ ಎಲ್ಲ ತೊಗೋಬೇಕು, ಬಿರಿಯಾನಿ ಅದು ಇದು ಕಬಾಬ್ ಎಲ್ಲ. ಸೊ ಅಲ್ಲೆಲ್ಲರೂ ಹೋದರೆ ಅಲ್ಲಿ ವೀಡಿಯೋ ಮಾಡ್ತಾ ಸಿಗ್ತೀನಿ ಬಾಯ್. ಸೊ ಗೈಸ್ ಹಂಗಂತ ಇವಾಗ ಐಟಮ್ ಎಲ್ಲ ತಗೊಂಡು ಹೋಯ್ತಾ ಇದ್ದೀವಿ. ಅಂದರೆ ಈಗ ಸ್ಮಶಾನಕ್ಕೆ ಹೋಯ್ತಾ ಇದ್ದೀವಿ, ಅಲ್ಲ ಚಿತ್ರಾನ್ನ ತಿನ್ನಕ್ಕೆ ಹೋಯ್ತಾ ಇದ್ದೀವಿ. ಅವ್ನಿಗೇನೋ ಇಲ್ಲೊಂದು ಫೇಮಸ್ ಚಿತ್ರಾನ್ನ ಅಂಗಡಿ ಇದೆಯಂತೆ. ಹೆಂಗೋ ಸ್ಮಶಾನ ಕರ್ಕೊ ಹೋಯ್ತೀನಿ. ಲಾಸ್ಟ್ ಟೈಮ್ ಒಂದ್ಸಲಿ ನೀಟಾಗಿ ಅವ್ನಿಗೆ ಇಷ್ಟವಾಗಿರೋ ತಿಂಡಿ ತಿನ್ಕೊತೀನಿ ಅಂತ ಕೊನೆ ಆಸೆ. ಅದಕ್ಕೆ ಇಲ್ಲಿ ಅದೋ ಚೆನ್ನಾಗಿರೋ ಚಿತ್ರಾನ್ನ ಅಂಗಡಿ ಇದೆಯಂತೆ. ಸೊ ಅಲ್ಲಿ ಚಿತ್ರಾನ್ನ ತಿನ್ಕೊಂಡು ಹೋಗ್ತೀವಿ. ಹಂಗಂತ ನಾವು ಏನೇನು ಐಟಮ್ ಎಲ್ಲ ಬೇಕು, ಬಿರಿಯಾನಿ ಫುಡ್ ಎಲ್ಲ ಏನು ಬೇಕೋ ಅದನ್ನೆಲ್ಲ ತಗೊಂಡು ಇಲ್ಲಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಅಲ್ಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ನನಗೆ ಈ ಚಾನಲ್ದು ವೀಡಿಯೋ ಮಾಡೋದೇ ಮರ್ತೋಗ್ಬಿಡುತ್ತೆ. ಆಮೇಲೆ ಸಡನ್ನಾಗಿ ನ್ಯಾಪ್ಕ್ ಆಗೋದು, ಅಯ್ಯೋ ಈ ಚಾನಲ್ಗೆ ವೀಡಿಯೋ ಮಾಡಿಲ್ವಲ್ಲ ಅಂತ. ಆಮೇಲೆ ಪಟ್ಟನ್ನು ತೆಗೆದ್ಬಿಟ್ಟು ಏನಾದರೂ ಒಂದು ಮಾಡ್ತೀನಿ. ಸೊ ಇವಾಗ ಚಿತ್ರಾನ್ನ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇದೊಂದು ಕೊನೆ ಆಸೆ ತೀರಿಸ್ತಾ ಇದ್ದೀನಿ. ಕೊನೆ ಆಸೆ ಅನ್ಬೇಡಕಣ್ಣ, ಇದು ಜೀವನದಲ್ಲಿ ಏನು ಮಾಡಿಲ್ಲ. ಬರೀ ಚಿತ್ರಾನ್ನಕ್ಕೆ ಕೊನೆ ಆಸೆ ನಿಲ್ಲಿಸ್ಬಿಟ್ರೆ ಮುಂದೆ ಕತೆ ನಮ್ಮದು ಏನಾಗಲ್ಲ. ಎಲ್ಲ ದೇವರಿದ್ದಾನೆ ನಮ್ಮ ಹಿಂದೆ, ಅದಕ್ಕೆ. ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಗೈಸ್, ಬೈ. ಸೊ ಗೈಸ್ ಹಂಗಂತ ನಾನು ವಿಷಯ ಹೇಳೋದೇ ಮರ್ತೋಗಿದ್ದೆ. ಸೊ ಮೈಸೂರಿಂದ ಯಾರು ನಮ್ಮ ಚಾನಲ್ ವ್ಯೂವರ್ಸ್ ಇದ್ರೆ ಅಥವಾ ಮೈಸೂರಿಂದ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಕಮೆಂಟ್ ಮಾಡಿ. ಯಾರೆಲ್ಲ ಮೈಸೂರವ್ರು ಇದ್ದೀರಾ? ಮೈಸೂರು ಒಂಥರ ಸೂಪರ್ ಊರು, ಅಂದರೆ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಸುತ್ತಾಡೋಕ್ಕೆ ಮಾಡೋಕ್ಕೆ. ನಮ್ಗೆ ಒಂದು ಬೈಕ್ ತಗೊಂಡು ಮೈಸೂರು ಸಿಟಿ ರೌಂಡ್ಸ್ ಹಾಕೋ ಮಜಾನೇ ಬೇರೆ ಅಲ್ವಲ್ಲ? ಹೌದೌದು, ಆಗ್ತಿರೋ ಸಿಚುಯೇಷನ್ಗೆ. ಆದರೆ ಇವತ್ತಲ್ಲ, ಬೇರೆ ಟೈಮ್ ಬಂದಾಗ. ಸೊ ಮೈಸೂರಿನ ವೀಡಿಯೋಸ್ ನೋಡ್ತಾ ಇದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇನಾ ಇದಾ? ನೋಡಿ ಚಿತ್ರಾನ್ನ ತಾನು ಕೊಟ್ಟಿದ್ದಾನೆ. ನೋಡ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ಚಳಿಲಿ ಬಿಸಿ ಬಿಸಿ ಈ ಥರ ಕೊಟ್ಬಿಟ್ರೆ ಅದರ ಮನೇಲಿ ಮಾಡ್ದಂಗೆ ಮೆಣಸಿನಕಾಯಿ ಚಿತ್ರಾನ್ನ ಅಲ್ವಾ? ಬಂದು ಇಲ್ಲ ಅದು ಹೇಳೋದು ಸೇಮ್ ಮನೇಲಿ ಮಾಡ್ದಂಗೆ ಇರುತ್ತೆ, ಮನೇಲಿ ಮಾಡ್ದಂಗೆ ಇರುತ್ತೆ. ಗೈಸ್ ಹಂಗಂತ ಸ್ವಲ್ಪ ಕಡಲೆಬೀಜ ಕಮ್ಮಿ ಹಾಕೋರೆ, ಕಡಲೆಬೀಜ ಸ್ವಲ್ಪ ಜಾಸ್ತಿ ಹಾಕೋರೆ ಇನ್ನೂ ಸಖತ್ತಾಗಿರುತ್ತೆ. ಚಿತ್ರಾನ್ನಕ್ಕೆ ಹೆಂಗೆ ಅಂದರೆ ಒಂದೊಂದು ಬೈಟು ಒಂದೊಂದು ಕಡಲೆಬೀಜ ಸಿಗೋದು, ಅವಾಗ ಚೆನ್ನಾಗಿರುತ್ತೆ. ಏನೋ ಒಟ್ಟಿನಲ್ಲಿ ಬಿಸಿ ಬಿಸಿ ಐತಲ್ಲ, ತಿಂದು ಎಂಜಾಯ್ ಮಾಡಿ. ಚೆನ್ನಾಗಿರುತ್ತೆ. ಒಂಚೂರು ಕಡಲೆಬೀಜ ಜಾಸ್ತಿ ಹಾಕಿ. ಸೊ ಗೈಸ್ ಚಿತ್ರಾನ್ನ ಎಲ್ಲ ತಿಂದಾಯ್ತು. ಇವಾಗ ಸ್ಮಶಾನದ ಹತ್ರ ನಮ್ಮ ಪಯಣ ಶುರು ಆಗ್ತಾ ಇದೆ. ಸೊ ಏನು ಅನಿಸ್ತಿದ್ಯಮ್ಮ? ಸಮಾಧಾನ ಆಯ್ತಾ ಚಿತ್ರಾನ್ನ ತಿಂದು? ಹೊಟ್ಟೆ ತುಂಬ ತಿನ್ಬೇಕು ಅಂದ್ಕೊಂಡೆ, ಬಟ್ ತಿನ್ಸಕ್ಕೆ ಬಿಡಲಿಲ್ಲ ಏನೋ. ಯಾಕಂದ್ರೆ ನಾವು ಇಲ್ಲಿ ಹೋಗ್ಬಿಟ್ಟು ಮಾಡ್ತಿರೋದೇ ಊಟ ಮಾಡೋ ಕಂಟೆಂಟು ಗೌರಿ ಮೇಲೆ. ಸೊ ಇಲ್ಲೇ ಹೊಟ್ಟೆ ತುಂಬ ತಿಂದರೆ ಇನ್ನೇನು ಅಲ್ವಾಗ ಏನು ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಕಮ್ಮಿ ತಿನ್ನಿಸಿದ್ದೀನಿ. ಬರೀ 1 ಪ್ಲೇಟ್ ಚಿತ್ರಾನ್ನ ತಗೊಂಡು ನನಗೆ ಬರೀ ಟೇಸ್ಟ್ ನೋಡಿದ್ದು ಅಷ್ಟೇ. ನೆಕ್ಸ್ಟ್ ಟೈಮ್ ಅವಾಗ ಬಂದಾಗ ನಾವು ಇಂಥ ಕಡೆ ಏನಾದ್ರು ಊಟ ಸಿಕ್ಬಿಟ್ರೆ ಬಿಡೋ ಮಕ್ಕಳೇ ಎಲ್ಲ. ಸೊ ಇವಾಗ ನೆಕ್ಸ್ಟ್ ಊಟ ಮಾಡಬೇಕಲ್ಲ ಅಂತ ಸ್ವಲ್ಪ ಕಮ್ಮಿ ತಿಂದೆ ಅಷ್ಟೇ. ನೆಕ್ಸ್ಟ್ ಟೈಮ್ ಇದಕ್ಕೆ ಅಂತಲೇ ಒಂದ್ಸರಿ ಬರ್ತೀನಿ, ಆವಾಗ ವ್ಲಾಗ್ ಮಾಡ್ತೀನಿ. ಸೊ ಗೈಸ್ ಇನ್ನೇನು ಸ್ಮಶಾನದ ಹತ್ರ ಹೋಗ್ತಿದ್ದೀವಿ. ಸೊ ನೆಕ್ಸ್ಟು ಸ್ಮಶಾನದ ಹತ್ರ ಸಿಗ್ತೀನಿ. ಬಾಯ್. ಬಿಡಿ ಕೈ. ಸಾಂಬಾರು ಒಂಚೂರು ತಣ್ಣಕ್ಕಾಗ್ಬಿಟ್ಟಿದೆ ಗೈಸ್, ಸುಮಾರು ಹೊತ್ತಾಯ್ತಲ್ಲ. ನಮಗೆ ವೆಜ್ ಅಂದರೆ ಎನರ್ಜಿ, ನಾನ್ ವೆಜ್ ಅಂದರೆ ಅಲರ್ಜಿ. ನೀನು ಹೆಂಗೆ ಮಾತಾಡ್ತಿದ್ದೀಯ ಅಂದರೆ ಸ್ಮಶಾನದಲ್ಲಿ ಊಟ ಮಾಡ್ತಿದ್ದೀಯ ಅಂತಲ್ಲ, ಹೋಟೆಲ್ ಕೂತ್ಕೊಂಡು ಮಾತಾಡ್ತಾನೆ. 1 hour later. ಸೊ ಗೈಸ್ ಹಂಗಂತ ಮೈನ್ ಚಾನಲ್ ವಿಡಿಯೋ ಎಲ್ಲ ಮುಗೀತು. ಇವಾಗ ತಾನೇ ಜಸ್ಟ್ ಮುಗಿಸ್ಕೊಂಡು ಸ್ಮಶಾನದಿಂದ ಹೋಗ್ತಾ ಇದ್ದೀವಿ. ಸೊ ಈ ಚಾನಲಿಗೆ ಬನ್ನಿ ಅಂತಂದ್ರೆ ಇದನ್ನು ತುಂಬ ಲೇಟಿಗೆ ಬರೋದು. ಸೊ ನನಗೆ ಈ ವ್ಲಾಗಿಗೆ ಕ್ಯಾಮ್ರಾ ವರ್ಕ್ ಎಲ್ಲ ಇವರೇ ಮಾಡಿದ್ದು. ಕವನ್ ಅಂತ ನಮ್ಮ ಶ್ರೇಯಸ್ ಫ್ರೆಂಡ್ ಇವರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ನೋಡಿ, ಈ ರೀತಿ ಎಲ್ಲ ನಾವು ವೀಡಿಯೋಸ್ ಮಾಡಬೇಕಂದ್ರೆ ಈ ರೀತಿ ಎಲ್ಲ ಈಗ ನಾವು ಬಿಡಿ, ನನಗೇನೋ ನನ್ನ ಚಾನಲ್ ವೀಡಿಯೋ ಮಾಡಬೇಕು ಅದಕ್ಕೋಸ್ಕರ ಬರ್ತೀನಿ. ಬಟ್ ನನಗೋಸ್ಕರ ಇವನು ಮತ್ತು ನಮ್ಮ ಕವನ್ ಅವರು ಎಲ್ಲ ಸಪೋರ್ಟ್ ಮಾಡಿದ್ರು. ತುಂಬ ಚೆನ್ನಾಗಾಯಿತು. ಇವಾಗ ಇನ್ನೇನಿಲ್ಲ, ಮನೆಗೆ ಹೋಗಿ ಮಲ್ಕೊಂಡು ಮತ್ತೆ ನಾನು ಬೆಳಗ್ಗೆ ಎದ್ಬಿಟ್ಟು ಹಾಸನಿಗೆ ಹೋಗಬೇಕು. ಸೊ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಸ್ಟೇ ಟ್ಯೂನ್. ಬಾಯ್. ಹೊಡಿಲ್ಲ ಕೈ.